ಒಂದನೆಯ ಪ್ರಶ್ನೆ, ಗೋಂಡ್ ನೃತ್ಯವು ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ? ಒಂದನೇ ಆಪ್ಷನ್ ಉತ್ತರ ಪ್ರದೇಶ್, ಎರಡನೇ ಆಪ್ಷನ್ ಬಿಹಾರ್, ಮೂರನೇ ಆಪ್ಷನ್ ಗೋವಾ, ನಾಲ್ಕನೇ ಆಪ್ಷನ್ ಒಡಿಶಾ. ಸರಿ ಉತ್ತರ ಗೋವಾ. ಎರಡನೆಯ ಪ್ರಶ್ನೆ, ಭಾರತದಲ್ಲಿ ದಶವಾರ್ಷಿಕ ಜನಗಣತಿಯನ್ನು ನಡೆಸುವ ಜವಾಬ್ದಾರಿಯನ್ನು ಯಾವ ಸಚಿವಾಲಯ ಹೊಂದಿದೆ? ಒಂದನೇ ಆಪ್ಷನ್ ಹಣಕಾಸು ಸಚಿವಾಲಯ, ಎರಡನೇ ಆಪ್ಷನ್ ಗೃಹ ಸಚಿವಾಲಯ, ಮೂರನೇ ಆಪ್ಷನ್ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ನಾಲ್ಕನೇ ಆಪ್ಷನ್ ಅಂಕಿಅಂಶಗಳ ಸಚಿವಾಲಯ. ಸರಿ ಉತ್ತರ ಗೃಹ ಸಚಿವಾಲಯ. ಮೂರನೆಯ ಪ್ರಶ್ನೆ, ಮೇಲಿನಿಂದ ಮಣ್ಣಿನ ಮೂರನೆಯ ಪದರವನ್ನು ಗುರುತಿಸಿ. ಒಂದನೇ ಆಪ್ಷನ್ ಉಪಮಣ್ಣು, ಎರಡನೇ ಆಪ್ಷನ್ ಹವಾಮಾನ ಕ್ರಿಯೆಗಳಿಗಾಗದ ಪೋಷಕ ಆಧಾರಶಿಲೆ, ಮೂರನೇ ಆಪ್ಷನ್ ಮೇಲಿನ ಮಣ್ಣು, ನಾಲ್ಕನೇ ಆಪ್ಷನ್ ಕೆಳಪದರದ ಹವಾಮಾನದ ಮೂಲ ಶಿಲಾವಸ್ತು. ಸರಿ ಉತ್ತರ ಕೆಳಪದರದ ಹವಾಮಾನದ ಮೂಲ ಶಿಲಾವಸ್ತು. ನಾಲ್ಕನೆಯ ಪ್ರಶ್ನೆ, ಹಮೀಸ್ ಹಬ್ಬವನ್ನು ಪ್ರಧಾನವಾಗಿ ಡ್ಯಾಶ್ನಲ್ಲಿ ಆಚರಿಸಲಾಗುತ್ತದೆ. ಒಂದನೇ ಆಪ್ಷನ್ ಪುದುಚೇರಿ, ಎರಡನೇ ಆಪ್ಷನ್ ಲಡಾಖ್, ಮೂರನೇ ಆಪ್ಷನ್ ಚಂಡೀಗಢ, ನಾಲ್ಕನೇ ಆಪ್ಷನ್ ಲಕ್ಷದ್ವೀಪ್. ಸರಿ ಉತ್ತರ ಲಡಾಖ್. ಐದನೆಯ ಪ್ರಶ್ನೆ, 1971ರ ಇಂಡೋ ಪಾಕ್ ಯುದ್ಧದ ಸಮಯದಲ್ಲಿ ಭಾರತದಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿತ್ತು? ಒಂದನೇ ಆಪ್ಷನ್ 8ನೇ, ಎರಡನೇ ಆಪ್ಷನ್ 2ನೇಯದು, ಮೂರನೇ ಆಪ್ಷನ್ 6ನೇ, ನಾಲ್ಕನೇ ಆಪ್ಷನ್ 4ನೇ. ಸರಿ ಉತ್ತರ 4ನೇ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಹಸಿರು ಕ್ರಾಂತಿಯ ಮೊದಲ ಹಂತವು ಮಧ್ಯ ಡ್ಯಾಶ್ರಿಂದ ಮಧ್ಯ ಡ್ಯಾಶ್ವರೆಗೆ ಇತ್ತು. ಒಂದನೇ ಆಪ್ಷನ್ 1940, 1950, ಎರಡನೇ ಆಪ್ಷನ್ 1960, 1970, ಮೂರನೇ ಆಪ್ಷನ್ 1970, 1980, ನಾಲ್ಕನೇ ಆಪ್ಷನ್ 1950, 1960. ಸರಿ ಉತ್ತರ 1960, 1970. ಏಳನೆಯ ಪ್ರಶ್ನೆ, ಏಷ್ಯನ್ ಗೇಮ್ಸ್ 2018ರ ಈ ಕೆಳಗಿನ ಯಾವ ದೇಶಗಳಲ್ಲಿ ನಡೆಯಿತು? ಒಂದನೇ ಆಪ್ಷನ್ ಸಿಂಗಾಪುರ್, ಎರಡನೇ ಆಪ್ಷನ್ ಥೈಲ್ಯಾಂಡ್, ಮೂರನೇ ಆಪ್ಷನ್ ಮಾಲ್ಡೀವ್ಸ್, ನಾಲ್ಕನೇ ಆಪ್ಷನ್ ಇಂಡೋನೇಷಿಯಾ. ಸರಿ ಉತ್ತರ ಇಂಡೋನೇಷಿಯಾ. ಎಂಟನೆಯ ಪ್ರಶ್ನೆ, ಪುರುಷರ ಡಿಸ್ಕಸ್ ಎಸೆತದಲ್ಲಿ ಬಳಸುವ ಡಿಸ್ಕಸ್ನ ವ್ಯಾಸ ಮತ್ತು ತೂಕ ಎಷ್ಟು? ಒಂದನೇ ಆಪ್ಷನ್ ತೂಕ 2 kg ಮತ್ತು ವ್ಯಾಸ 22 ಸೆಂಟಿಮೀಟರ್, ಎರಡನೇ ಆಪ್ಷನ್ ತೂಕ 3 kg, ವ್ಯಾಸ 24 ಸೆಂಟಿಮೀಟರ್, ಮೂರನೇ ಆಪ್ಷನ್ ತೂಕ 2 kg ಮತ್ತು ವ್ಯಾಸ 23 ಸೆಂಟಿಮೀಟರ್, ನಾಲ್ಕನೇ ಆಪ್ಷನ್ ತೂಕ 2.5 kg ಮತ್ತು ವ್ಯಾಸ 22 ಸೆಂಟಿಮೀಟರ್. ಸರಿ ಉತ್ತರ ತೂಕ 2 kg ಮತ್ತು ವ್ಯಾಸ 22 ಸೆಂಟಿಮೀಟರ್. ಒಂಬತ್ತನೆಯ ಪ್ರಶ್ನೆ, 2019ರಲ್ಲಿ ಡ್ಯಾಶ್ ದಶಲಕ್ಷ ಟನ್ ಕಚ್ಚಾ ಉಕ್ಕಿನ ಉತ್ಪಾದನೆಯೊಂದಿಗೆ ಭಾರತವು ವಿಶ್ವ ಕಚ್ಚಾ ಉಕ್ಕು ಉತ್ಪಾದಕರಲ್ಲಿ 2ನೇ ಸ್ಥಾನದಲ್ಲಿದೆ. ಒಂದನೇ ಆಪ್ಷನ್ 71, ಎರಡನೇ ಆಪ್ಷನ್ 234, ಮೂರನೇ ಆಪ್ಷನ್ 198, ನಾಲ್ಕನೇ ಆಪ್ಷನ್ 111. ಸರಿ ಉತ್ತರ 111. ಹತ್ತನೆಯ ಪ್ರಶ್ನೆ, ಕೆಳಗಿನ ಯಾವ ಧಾತುವು ಪರಮಾಣು ಸಂಖ್ಯೆ 33 ಹೊಂದಿದೆ? ಒಂದನೇ ಆಪ್ಷನ್ ಬೇರಿಯಂ, ಎರಡನೇ ಆಪ್ಷನ್ ನಿಯಾನ್, ಮೂರನೇ ಆಪ್ಷನ್ ಆರ್ಸೆನಿಕ್, ನಾಲ್ಕನೇ ಆಪ್ಷನ್ ಅಯೋಡಿನ್. ಸರಿ ಉತ್ತರ ಆರ್ಸೆನಿಕ್. 11ನೆಯ ಪ್ರಶ್ನೆ, ಡ್ಯಾಶ್ ಭಾರತದಲ್ಲಿ ಬ್ಯಾಂಕ್ ನೋಟುಗಳನ್ನು ವಿತರಿಸುವ ಏಕೈಕ ಅಧಿಕಾರವನ್ನು ಹೊಂದಿದೆ? ಒಂದನೇ ಆಪ್ಷನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಎರಡನೇ ಆಪ್ಷನ್ ಸೆಕ್ಯೂರಿಟೀಸ್ ಬ್ಯಾಂಕ್, ಮೂರನೇ ಆಪ್ಷನ್ ಭಾರತೀಯ ರಿಸರ್ವ್ ಬ್ಯಾಂಕ್, ನಾಲ್ಕನೇ ಆಪ್ಷನ್ ವಿಶ್ವ ಬ್ಯಾಂಕ್. ಸರಿ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್. 12ನೆಯ ಪ್ರಶ್ನೆ, 1 ಮೇ 2022ರಿಂದ ನೀತಿ ಆಯೋಗಿನ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಒಂದನೇ ಆಪ್ಷನ್ ಸುಮನ್ ಬೇರಿ, ಎರಡನೇ ಆಪ್ಷನ್ ಗೀತಾ ಗೋಪಿನಾಥನ್, ಮೂರನೇ ಆಪ್ಷನ್ ಡಾಕ್ಟರ್ ಹಿರಣ್ ಜೋಶಿ, ನಾಲ್ಕನೇ ಆಪ್ಷನ್ ರಂಜನ್ ಗೊಗೊಯ್. ಸರಿ ಉತ್ತರ ಸುಮನ್ ಬೇರಿ. 13ನೇ ಪ್ರಶ್ನೆ, ಮೇಘಾಲಯದ ಯಾವ ಬೆಟ್ಟಗಳು ಹೆಚ್ಚು ಮಳೆಯನ್ನು ಪಡೆಯುತ್ತವೆ? ಒಂದನೇ ಆಪ್ಷನ್ ಅರಾವಳಿ, ಎರಡನೇ ಆಪ್ಷನ್ ನೀಲಗಿರಿ, ಮೂರನೇ ಆಪ್ಷನ್ ಕಾಶಿ ಬೆಟ್ಟಗಳು, ನಾಲ್ಕನೇ ಆಪ್ಷನ್ ಶಿವಾಲಿಕ್. ಸರಿ ಉತ್ತರ ಕಾಶಿ ಬೆಟ್ಟಗಳು. 14ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಪಶ್ಚಿಮ, ಉತ್ತರ ಮತ್ತು ದಕ್ಷಿಣದಿಂದ ತ್ರಿಪುರವನ್ನು ಸುತ್ತುವರೆದಿವೆ? ಒಂದನೇ ಆಪ್ಷನ್ ಭೂತಾನ್, ಎರಡನೇ ಆಪ್ಷನ್ ಬಾಂಗ್ಲಾದೇಶ್, ಮೂರನೇ ಆಪ್ಷನ್ ವಿಯೆಟ್ನಾಂ,
ನಾಲ್ಕನೇ ಆಪ್ಷನ್ ಮಯನ್ಮಾರ್. ಸರಿ ಉತ್ತರ ಬಾಂಗ್ಲಾದೇಶ್. 15ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡಾಕೂಟ 2022ರ 36ನೇ ಆವೃತ್ತಿಯನ್ನು ಡ್ಯಾಶ್ ರಾಜ್ಯದಲ್ಲಿ ನಡೆಸಲಾಯಿತು. 1ನೇ ಆಪ್ಷನ್ ಮಧ್ಯಪ್ರದೇಶ್, 2ನೇ ಆಪ್ಷನ್ ಮಹಾರಾಷ್ಟ್ರ, 3ನೇ ಆಪ್ಷನ್ ಪಂಜಾಬ್, 4ನೇ ಆಪ್ಷನ್ ಗುಜರಾತ್. ಸರಿ ಉತ್ತರ ಗುಜರಾತ್.